ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಷನ್, ಈ ಗರ್ಭಕೋಶದಲ್ಲಿ ಬರುವಂಥ ಗಡ್ಡೆ ಅಥವಾ ಗರ್ಭಕೋಶದ ಗಂಟು ಅಥವಾ ಫೈಬ್ರಾಯ್ಡ್ ಯೂಟ್ರಸ್, ಇದಕ್ಕೆ ನಮಗೆ ಈ ಶಸ್ತ್ರಚಿಕಿತ್ಸೆಯನ್ನು ಬಿಟ್ಟು ನಾವು ಏನು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು, ಶಸ್ತ್ರಚಿಕಿತ್ಸೆಯನ್ನು ಬಿಟ್ಟು ನಾವು ಬೇರೆ ಏನು ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬೇಕು, ಯಾವುದರಿಂದ ಈ ಗಂಟು ಕರಗೋಗುತ್ತೆ ಅಥವಾ ನಮಗೆ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋ ಮನಸ್ಸಿಲ್ಲ, ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಏನಾದರೂ ಇದೆಯಾ ಅಂತ ಭಾಳಷ್ಟು ಸಲ ಮಹಿಳೆಯರು ಪ್ರಶ್ನೆ ಕೇಳ್ತಿರ್ತಾರೆ. ಸೊ ಅದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಗರ್ಭಕೋಶದ ಗಡ್ಡೆ, ಫೈಬ್ರಾಯ್ಡ್ಸ್ ಅಂದರೆ ಏನು, ಯಾಕೆ ಆಗ್ತವೆ, ಇವುಗಳ ಲಕ್ಷಣ ಏನು, ಇವೆಲ್ಲದರ ಬಗ್ಗೆ ಹೇಳಿದ್ದೇನೆ. ಅವುಗಳ ಲಿಂಕನ್ನು ಸಹ ಕೊಡ್ತೇನೆ, ನೀವು ಅದನ್ನು ನೋಡ್ಕೊಳ್ಳಿ. ಇದು ಬಹಳ ಕಾಮನ್ ಒಂದು ಗಡ್ಡೆ ಗ್ರೋತ್. ಬಹಳಷ್ಟು ಜನರಿಗೆ ಅದರಿಂದ ಏನೂ ಪ್ರಾಬ್ಲಮ್ಸ್ ಆಗೋದೇ ಇಲ್ಲ, ಗೊತ್ತೂ ಆಗೋದಿಲ್ಲ ಅವರಿಗೆ ಫೈಬ್ರಾಯ್ಡ್ಸ್ ಇದೆ ಅಂತ. ಬಟ್ ಕೆಲವೊಂದು ಮಹಿಳೆಯರಲ್ಲಿ ಇದು ಸುಮಾರಷ್ಟು ಕಾಂಪ್ಲಿಕೇಶನ್ಸನ್ನು ಮಾಡ್ತಾ ಇರುತ್ತೆ. ಅವರಿಗೆ ಬಹಳ ಹೆವಿ ಬ್ಲೀಡಿಂಗ್ ಆಗಕ್ಕೆ ಶುರುವಾಗುತ್ತೆ. ಪೀರಿಯಡ್ಸ್ ಒಂದು 7-8 ದಿನ 10 ದಿನ ಎಲ್ಲ ಅವರಿಗೆ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಅದರಿಂದ ರಕ್ತಹೀನತೆ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆ ಉಬ್ರ ಮತ್ತು ಕೆಳ ಭಾಗದಲ್ಲಿ ಯಾವತ್ತೂ ಒಂದು ಪ್ರೆಷರ್ ಅಂತ ಇರುತ್ತೆ. ಕೆಲವೊಬ್ಬರಿಗೆ ಮಲಬದ್ಧತೆ ಬರಬಹುದು, ಕೆಲವೊಬ್ಬರಿಗೆ ಕಂಟಿನ್ಯೂಸ್ಲಿ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರಬೇಕು, ಈ ರೀತಿ ಫೀಲಿಂಗ್ ಬರ್ತಾ ಇರ್ಬೋದು. ರಿಪೀಟೆಡ್ ಕೆಲವೊಬ್ಬರಿಗೆ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇರ್ಬೋದು, ಈ ಯೂರಿನ್ ಕರೆಕ್ಟಾಗಿ ಕ್ಲಿಯರ್ ಆಗದೆ ಇದ್ದಾಗ. ಕೆಲವೊಂದು ಸಲ ಮಹಿಳೆಯರಿಗೆ ಈ ಸೊಂಟ ನೋವು, ಕೈಕಾಲು ನೋವು ಬರ್ತಾ ಇರ್ಬೋದು, ಬ್ಯಾಕ್ ಪೇನ್ ಬರ್ತಾ ಇರ್ಬೋದು. ಸೊ ಯಾವಾಗ ಡಾಕ್ಟರ್ ಸ್ಕ್ಯಾನ್ ಮಾಡ್ತಾರೆ ಆವಾಗ ಹೇಳ್ತಾರೆ ಈ ರೀತಿ ಫೈಬ್ರಾಯ್ಡ್ಸ್ ಇದೆ ಅಂತ. ಫೈಬ್ರಾಯ್ಡ್ಸ್ ಬೇಸಿಕಲಿ ಒಂದು ಗಡ್ಡೆ, ಒಂದು ಗ್ರೋತ್ ಇದು. ಓಕೆ, ಹೊಸದಾಗಿ ಬೆಳ್ಕೊಂಡಿರುವಂತಹ ಒಂದು ಗ್ರೋತ್. ಓಕೆ, ಇದನ್ನು ನಾವು ಫೈಬ್ರಾಯ್ಡ್ ಅಂತ ಹೇಳ್ತಾ ಇರ್ತೇವೆ. ಫೈಬ್ರಾಯ್ಡ್ ಅಂದರೆ ಒಂದು ಗಂಟು. ಈಗ ನಿಮ್ಮ ಗರ್ಭಕೋಶದಲ್ಲಿ ಸ್ನಾಯುಗಳಿರ್ತವೆ, ಗರ್ಭಕೋಶಕ್ಕೂ ಮಸಲ್ಸ್ ಇರ್ತವೆ, ಆ ಮಸಲ್ಸಿಂದ ಬರುವಂತಹ ಒಂದು ಗಂಟು. ಓಕೆ, ಸೊ ಈ ಗಂಟು ಈ ಸ್ನಾಯುಗಳಿಂದ ಬರ್ತಾ ಇರುತ್ತೆ. ಸೊ ನಾವು ಯಾವುದೇ ಒಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ಕೊಂಡು ಆಟೋಮ್ಯಾಟಿಕಲಿ ಆ ಗಂಟುಗಳನ್ನು ನಾವು ಕರಗಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇದು ಏನು ಒಂದು ನೀರು ಗುಳ್ಳೆ ಅಲ್ಲ ಅಥವಾ ಒಂದು ಪಸ್ ತುಂಬಿದಂಥ ಗುಳ್ಳೆ ಇರೋದಿಲ್ಲ. ಇದು ಒಂದು ಮಾಸ್, ಒಂದು ಕಲ್ಲಿನ ಗುಂಡಿನ ಥರ ಇರುತ್ತೆ. ಓಕೆ, ಸೊ ಇದು ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೊಜ್ಜು ತುಂಬ ಜಾಸ್ತಿ ಆಗಿದೆ, ನಿಮ್ಮ ಈಸ್ಟ್ರೋಜನ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಆ್ಯಂಡ್ ನಿಮಗೆ ಈ ಫೈಬ್ರಾಯ್ಡ್ ಬರ್ಬೋದು. ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಫೈಬ್ರಾಯ್ಡ್ ಹಿಸ್ಟ್ರಿ ಇತ್ತು ಅಂದರೆ ನಿಮ್ಗೆ ಯಾವಾಗ ಫೈಬ್ರಾಯ್ಡ್ ಬರ್ಬೋದು. ವೈಟಮಿನ್ ಎ, ವೈಟಮಿನ್ ಡಿ ಕಡಿಮೆ ಹಾಕೊಂಡು ಫೈಬ್ರಾಯ್ಡ್ ಬರ್ತಾ ಇರ್ಬೋದು. ನಿಮ್ಮ ಡಯಟಲ್ಲಿ ಬಹಳ ನೀವು ಪ್ರೊಸೆಸ್ಡ್ ಫುಡ್ಡು ಆ ಥರದ್ದೆಲ್ಲ ಯೂಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ಆವಾಗ ನಿಮಗೆ ಫೈಬ್ರಾಯ್ಡ್ಸ್ ಬರ್ಬೋದು. ಸ್ಟ್ರೆಸ್ಸಿಂದ ಸಹ ಹಾರ್ಮೋನಲ್ ಚೇಂಜಸ್ ಆಗ್ಬೋದು, ಆವಾಗ ಫೈಬ್ರಾಯ್ಡ್ಸ್ ಬರ್ಬೋದು. ಸೊ ಇವೆಲ್ಲ ಕಾರಣದಿಂದ ಈ ಗಡ್ಡೆ ಬೆಳೀತಾ ಇರುತ್ತೆ. ಇದು ಒಂದು ಗರ್ಭಕೋಶ ಆ್ಯಂಡ್ ಇದು ಗರ್ಭಕಂಠ, ಇದು ಫೆಲೋಪಿಯನ್ ಟ್ಯೂಬ್ಸ್ ಆ್ಯಂಡ್ ಇದು ಓವರಿ. ಓಕೆ, ಈ ರೀತಿ ಬೆಳೆದುಕೊಂಡಿರುವಂತಹ ಗಡ್ಡೆಗಳನ್ನ ನಾವು ಫೈಬ್ರಾಯ್ಡ್ ಅಂತ ಹೇಳ್ತಾ ಇರ್ತೇವೆ. ಸಪೋಸ್ ನಾವು ಒಂದು ಯೂಟ್ರಸ್ ಅನ್ನ ಕಟ್ ಮಾಡಿದಾಗ ಈ ರೀತಿ ಏನು ಈ ಬೆಳೆದಿರುವಂತ ಗಡ್ಡೆ ಇರುತ್ತೆ, ಇವುಗಳನ್ನ ನಾವು ಫೈಬ್ರಾಯ್ಡ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಫೈಬ್ರಾಯ್ಡ್ಸ್ ಬೇಸಿಕಲಿ ಒಂದು ಗಂಟು. ಇದು ಈ ಗರ್ಭಕೋಶದ ಸ್ನಾಯುಗಳು, ಇದು ಗರ್ಭಕೋಶದ ಸ್ನಾಯು ಮಯೋಮೆಟ್ರಿಯಂ. ಆ ಮಯೋಮೆಟ್ರಿಯಂ ಇಂದ ಇರುವಂತಹ ಈ ಸ್ನಾಯುಗಳಲ್ಲಿ ಬೆಳೆಯುವಂತಹ ಒಂದು ಗಂಟು. ಸೊ ನೀವು ನೋಡ್ಬೋದು ಎಲ್ಲೆಲ್ಲಿ ಈ ಫೈಬ್ರಾಯ್ಡ್ ಬೆಳೆದಿದೆ. ಇಲ್ಲಿ ನೀವು ನೋಡ್ಬೋದು, ಇದು ಸೀರೋಸಾ ಅಂತ ಹೇಳ್ತೇವೆ. ಸೀರೋಸಾದ ಕೆಳಗಡೆನೆ ಒಂದು ಫೈಬ್ರಾಯ್ಡ್ ಇದೆ. ಇಲ್ಲಿ ನೋಡಿ ನೀವು ಒಳಗಡೆ ಮ್ಯೂಕೋಸಾ, ಇಲ್ಲಿ ಒಂದು ಫೈಬ್ರಾಯ್ಡ್ ಇದೆ. ಈಗ ಇಲ್ಲೆಲ್ಲ ಫೈಬ್ರಾಯ್ಡ್ ಇತ್ತು ಅಂದಾಗ ಈ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಅಥವಾ ಇಲ್ಲೆಲ್ಲ ಫೈಬ್ರಾಯ್ಡ್ ಇತ್ತು ಅಂದಾಗ ಬಹಳ ಬ್ಲೀಡ್ ಆಗ್ತಾ ಇರ್ಬೋದು ಮಹಿಳೆಗೆ. ಇದು ಇಂಟ್ರಾಮ್ಯೂರಲ್, ಇದನ್ನ ನೀವು ನೋಡಿದ್ರೆ ಇದು
ಮಸಲ್ಸ್ ಒಳಗಡೆನೆ ಇದೆ. ಸೊ ಇದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಿಕ್ಕ ಫೈಬ್ರಾಯ್ಡ್ಸ್ ಇದಾವೆ, ಇವೆಲ್ಲ ಸಹ ಫೈಬ್ರಾಯ್ಡ್ಸ್. ಸೊ ಈ ಮಹಿಳೆಗೆ 1 2 3 4 5 6 7 ದೊಡ್ಡ ದೊಡ್ಡ ಫೈಬ್ರಾಯ್ಡ್ಸ್ ಇತ್ತು ಅಂಡ್ ಚಿಕ್ಕದು 2 ಸ್ಮಾಲ್ ಸೀಡ್ಲಿಂಗ್ ಫೈಬ್ರಾಯ್ಡ್. ಓಕೆ, ಸೊ ಈ ರೀತಿ ಈ ಫೈಬ್ರಾಯ್ಡ್ಸ್ ಕಾಣ್ತಾ ಇರ್ತವೆ. ಇದು ಕಟ್ ಸೆಕ್ಷನ್, ಈ ಗರ್ಭಕೋಶ ತೆಗೆದಿದ್ದೆ ಅಂಡ್ ಈ ಮಹಿಳೆಯ ಈ ಗರ್ಭಕೋಶವನ್ನ ನಾವು ಕಟ್ ಮಾಡಿದಾಗ ಈ ರೀತಿ ಫೈಬ್ರಾಯ್ಡ್ ಕಾಣ್ತಾ ಇರ್ತವೆ. ಒಂಥರ ವೈಟಿಶ್ ಇರ್ತವೆ ಅಂಡ್ ಹಾರ್ಡ್ ಇರ್ತವೆ ಇವು. ಅಂಡ್ ಕೆಲವೊಂದ್ಸಲ ಇದರಲ್ಲಿ ಹೆಮರೇಜ್ ಎಕ್ಸೆಟ್ರಾ ನಾವು ನೋಡ್ತಾ ಇರ್ತೇವೆ. ಈ ಗಡ್ಡೆ ನಾನು ಹೇಳಿದೆ ಬಹಳಷ್ಟು ಜನರಲ್ಲಿ ಏನು ಪ್ರಾಬ್ಲಮ್ ಮಾಡೋದೇ ಇಲ್ಲ, ಸೊ ನಾವು ಯಾವುದು ಟ್ರೀಟ್ಮೆಂಟ್ ಅನ್ನ ಕೊಡೋದಿಲ್ಲ. ಬಟ್ ಕೆಲವೊಂದು ಸಲ ಯಾವಾಗ ಇದು ಮಹಿಳೆಯರಲ್ಲಿ ಪ್ರಾಬ್ಲಮ್ಸ್ ಅನ್ನ ಉಂಟು ಮಾಡ್ತಾ ಇರುತ್ತೆ, ನಾವು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗಿ ಬರುತ್ತೆ. ಸೊ ಈ ಫೈಬ್ರಾಯ್ಡ್ಗೆ ಟ್ರೀಟ್ಮೆಂಟ್ ಏನಿದೆ ಅದನ್ನ ನಾವು 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಸರ್ಜಿಕಲ್ ಅಂದ್ರೆ ಶಸ್ತ್ರಚಿಕಿತ್ಸೆಯ ಮೂಲಕ, ಓಕೆ. ಇನ್ನೊಂದು ನಾನ್ ಸರ್ಜಿಕಲ್ ಅಂದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಾಡುವಂತಹ ಟ್ರೀಟ್ಮೆಂಟ್. ಈಗ ಶಸ್ತ್ರಚಿಕಿತ್ಸೆಯಿಂದ ಮಾಡುವಂಥ ಟ್ರೀಟ್ಮೆಂಟ್ ನಿಮಗೆಲ್ಲ ಕಾಮನ್ಲಿ ಗೊತ್ತೇ ಇರುತ್ತೆ. ಏನು ಮಾಡ್ತಾರೆ, ಈಗ ಸಪೋಸ್ ಮಹಿಳೆಗೆ ಡಾಕ್ಟರ್ ಹಿಸ್ಟೆಕ್ಟಮಿ ಹೇಳ್ಬೋದು, ಗರ್ಭಕೋಶವನ್ನು ತೆಗೆದುಕೊಳ್ಳಕ್ಕೆ ಹೇಳ್ಬೋದು. ಅಥವಾ ಮಹಿಳೆಗೆ ಗರ್ಭಕೋಶ ಇಟ್ಕೊಳ್ಬೇಕು ಅಂತ ಮನಸ್ಸಿತ್ತು ಅಂದ್ರೆ ಬರೀ ಆ ಫೈಬ್ರಾಯ್ಡ್ ಅನ್ನ ಮಾತ್ರ ತೆಗೆಯೋದು, ಅದನ್ನ ನಾವು ಮಯೋಮೆಕ್ಟಮಿ ಅಂತ ಹೇಳ್ತಾ ಇರ್ತೇವೆ. ಆ ರೀತಿ ಅವರಿಗೆ ಅಡ್ವೈಸ್ ಅನ್ನ ಮಾಡ್ತಾ ಇರಬಹುದು ಇನ್ ಸರ್ಜಿಕಲ್ ಮೆಥಡ್ಸ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಫೈಬ್ರಾಯ್ಡ್ ಇನ ಟ್ರೀಟ್ಮೆಂಟ್ ಏನಿದೆ ಬಹಳಷ್ಟು ರೀಸನ್ಸ್ ಅಥವಾ ಬಹಳಷ್ಟು ಕಾರಣಗಳ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಒಂದು, ಇದರಿಂದ ನಿಮಗೆ ಎಷ್ಟು ಸಿಂಪ್ಟಮ್ಸ್ ಬರ್ತಾ ಇದೆ, ಸಿಂಪ್ಟಮ್ಸ್ ಎಷ್ಟು ವರ್ಸ್ಟ್ ಇದೆ, ಈ ಸಿಂಪ್ಟಮ್ಸ್ ಇಂದ ನಿಮ್ಮ ಜೀವನದ ಗುಣಮಟ್ಟ ಎಷ್ಟಿದೆ. ಈಗ ಸಪೋಸ್ ಒಂದು ಮಹಿಳೆಗೆ ಫೈಬ್ರಾಯ್ಡ್ ಇಂದ ಅವಳಿಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಅಂಡ್ ಅವಳ ರಕ್ತಹೀನತೆ ಹೆಚ್ಚಿಗೆ ಆಗೋಗಿದೆ, ಅವಳಿಗೆ ರಕ್ತ ಏನಿದೆ ಹಿಮೋಗ್ಲೋಬಿನ್ ಏನಿದೆ 1 8 7 ಎಲ್ಲ ಇದ್ದಾಗ ನೀವು ಆ ಫೈಬ್ರಾಯ್ಡ್ ಅನ್ನ ಇಟ್ಕೊಂಡು ನಿಮ್ಗೇನು ಅದರಿಂದ ಹೆಲ್ಪ್ ಆಗೋದಿಲ್ಲ. ಸೊ ನಿಮ್ಗೆ ಡಾಕ್ಟರ್ ಅದೇ ರೀತಿ ಸರ್ಜರಿಯನ್ನ ಹೇಳ್ತಾರೆ. ನಿಮ್ಗೆ ಗರ್ಭಕೋಶ ತೆಗಿಲಿಕ್ಕೇನೆ ಹೇಳ್ಬೋದು ಅಥವಾ ಫೈಬ್ರಾಯ್ಡ್ ಅನ್ನ ನಾವು ತೆಗಿಲೇಬೇಕು ಅಂತ ಹೇಳ್ಬೋದು. ಸಪೋಸ್ ಮಹಿಳೆಗೆ ಅವಳಿನ್ನೂ ಮಕ್ಕಳು ಮಾಡ್ಕೊಳ್ಬೇಕು, ಅವಳು ಯಂಗ್ ಇದ್ದಾಳೆ, ಗರ್ಭಕೋಶ ಉಳಿಸ್ಕೊಳ್ಬೇಕು ಅಂತ ಇದ್ದಾಗ ನಾವು ಹಿಸ್ಟ್ರೆಕ್ಟಮಿ, ಗರ್ಭಕೋಶ ತೆಗಿಯಕ್ಕಾಗೋದಿಲ್ಲ. ಆವಾಗ ಗರ್ಭಕೋಶವನ್ನ ನಾವು ಸೇವ್ ಮಾಡುವಂತಹ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಸೊ ಟ್ರೀಟ್ಮೆಂಟ್ ಇವೆಲ್ಲದರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಎಲ್ಲರಿಗೂ ಫಿಟ್ ಆಗುವಂಥದ್ದು ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ಎಲ್ಲರಿಗೂ ಫೈಬ್ರಾಯ್ಡ್ ಇತ್ತು ಅಂದಾಗ ನಡೀರಿ ನಾವು ಗರ್ಭಕೋಶ ತೆಗೆದೇ ಬಿಡ್ತೇವೆ, ಹಾಗಾಗೋದಿಲ್ಲ. ಒಂದು ಮಹಿಳೆಗೆ ಮಕ್ಕಳೆಲ್ಲ ಆಗಿದ್ದಾರೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಅವಳಿಗೆ ಆ ಫೈಬ್ರಾಯ್ಡ್ಸ್ ಇಂದ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ, ಸುಮಾರು ಬ್ಲೀಡಿಂಗ್ ಆಗ್ತಾ ಇದೆ, ಅಂಥದ್ದೆಲ್ಲ ಇದ್ದಾಗ ಡಾಕ್ಟರ್ಸ್ ಹೇಳ್ತಾರೆ ನೀವು ಹಿಸ್ಟೆಕ್ಟಮಿ ಮಾಡ್ಕೊಳ್ಳಿ, ಅದನ್ನ ತೆಗೆದುಕೊಳ್ಳಿ, ಅದರಿಂದ ಈಗೇನು ಹೆಚ್ಚಿಗೆ ನಿಮ್ಗೆ ಉಪಯೋಗ ಇಲ್ಲ ಅಂತ ಹೇಳ್ಕೊಂಡು. ಬಟ್ ಅದೇ ಮಹಿಳೆಗೆ ಅಷ್ಟೇನು ಸಿಂಪ್ಟಮ್ಸ್ ಇರಲಿಲ್ಲ, ಸ್ವಲ್ಪನೇ ಅವಳಿಗೆ ಬಾದರ್ ಆಗ್ತಾ ಇದೆ, ಅಲ್ಟ್ರಾಸೌಂಡ್ ಅಲ್ಲಿ ಬಂದಿದೆ, ಬಟ್ ಅವಳಿಗೆ ಅಷ್ಟೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದಾಗ ಅವಳಿಗೆ ಮೆಡಿಸಿನ್ಸು ಅಥವಾ ಬೇರೆ ನಾನ್ ಇನ್ವೇಸಿವ್ ಮೆಥಡ್ ಅನ್ನ ಹೇಳ್ತಾ ಇರ್ಬೋದು. ಸೊ ಎಲ್ಲರಿಗೂ ಒಂದೇ ಟೈಪ್ ಆಫ್ ಟ್ರೀಟ್ಮೆಂಟ್ ಫಿಟ್ ಆಗೋದಿಲ್ಲ. ನಿಮ್ಮ ಕೇಸಿಗೆ ತಕ್ಕ ಹಾಗೆ ನಿಮ್ಮ ಡಾಕ್ಟರ್ ನಿರ್ಧಾರ ಮಾಡ್ತಾರೆ ನಿಮ್ಗೆ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತ. ಸೊ ನಾನು ಇವತ್ತು ಈ ಗರ್ಭಕೋಶ ತೆಗೆಯೋದಾಗ್ಲಿ ಅಥವಾ ಬರೀ ಫೈಬ್ರಾಯ್ಡ್ ಅನ್ನ ತೆಗೆಯೋದು ಮಯೋಮೆಕ್ಟಮಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ಇದು ಸರ್ಜಿಕಲ್ ಮೆಥಡ್ ಆಯ್ತು. ಈಗ ನಾನ್ ಸರ್ಜಿಕಲ್, ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಿರ್ತಾರೆ ನಮಗೆ ಔಷಧಿಯಿಂದನೇ ಈ ಫೈಬ್ರಾಯ್ಡ್ಸ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ. ಸೊ ಈ ನಾನ್ ಇನ್ವೇಸಿವ್ ಮೆಥಡ್ಸ್ ಅಥವಾ ಈ ನಾನ್ ಸರ್ಜಿಕಲ್ ಮೆಥಡ್ಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಈಗ ಒಂದೇದು ಬರುತ್ತೆ ಹಾರ್ಮೋನಲ್ ಥೆರಪಿ. ಕೆಲವೊಂದು ಹಾರ್ಮೋನ್ಸ್ ಅನ್ನ ನಾವು ಪೇಷಂಟಿಗೆ ಕೊಡ್ತಾ ಇರ್ತೀವಿ, ಲೈಕ್ GnRH ಎಗಾನಿಸ್ಟು, GnRH ಎಂಟಗಾನಿಸ್ಟು, ಅಥವಾ ಈ ಹಾರ್ಮೋನ್ಸ್ ಇರುವಂತಹ ಪ್ರೊಜೆಸ್ಟ್ರಾನ್ ಇರುವಂತಹ ಈ ಮೆರೀನಾ ಇಂಟ್ರಾ ಯುಟ್ರೈನ್ ಡಿವೈಸ್, ನಿಮ್ಮ ಗರ್ಭಕೋಶದಲ್ಲಿ ಹಾಕುವಂತ ಈ ಕಾಪರ್ ಟಿ ತರ ಏನಿರುತ್ತೆ ಮೆರೀನಾ, ಇದನ್ನ ಪೇಷಂಟಿಗೆ ಹಾಕ್ತಾ ಇರಬಹುದು. ಲೋ ಡೋಸ್ ಬರ್ತ್ ಕಂಟ್ರೋಲ್ ಪಿಲ್ಸ್, ಈ ಗರ್ಭ ನಿರೋಧಕ ಮಾತ್ರೆ ಲೋ ಡೋಸ್ ಅದು ಹಾಕ್ತಾ ಇರಬಹುದು. ಸೊ ಬಹಳಷ್ಟು ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಅಂತ ಇರ್ತವೆ. ಈ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ನಾವು ಯಾರಿಗೆ ಹಾಕ್ತಾ ಇರ್ತೇವೆ, ಮಹಿಳೆಗೆ ಸಿಂಪ್ಟಮ್ಸ್ ಬಹಳ ಇದೆ, ಪೇನ್ ಬಹಳ ಆಗ್ತಾ ಇದೆ, ಅವಳಿಗೆ ಬಹಳ ಬ್ಲೀಡಿಂಗ್ ಹೋಗ್ತಾ ಇದೆ, ಅವಳಿಗೀಗ ನೆಕ್ಸ್ಟ್ ಸರ್ಜರಿ ಮಾಡಬೇಕು, ಬಟ್ ಆ ಫೈಬ್ರಾಯ್ಡ್ ತುಂಬಾ ದೊಡ್ಡದಿದೆ, ಅದರ ಸೈಜ್ ಸ್ವಲ್ಪ ಶ್ರಿಂಕ್ ಆಗಬೇಕು, ಕಡಿಮೆ ಆಗಬೇಕು ಅಂತ ಪೇಷಂಟ್ಸ್ ಅಲ್ಲಿ. ಈಗ ಮಹಿಳೆ ಇನ್ನೇನೊಂದು ಸ್ವಲ್ಪ ವರ್ಷಗಳಲ್ಲಿ ಋತುಬಂಧವನ್ನ ಮುಟ್ಟುಬಿಡ್ತಾಳೆ. ಸೊ ಆವಾಗ ಈ ಫೈಬ್ರಾಯ್ಡ್ ಆಸ್ ಇಟ್ ಈಸ್ ಅದರ ಗ್ರೋತ್ ಕಡಿಮೆನೇ ಆಗ್ತಾ ಇರತ್ತೆ. ಅಂತ ಮಹಿಳೆಯರಲ್ಲಿ ಅಷ್ಟರವರೆಗೆ ಅಟ್ಲೀಸ್ಟ್ ಸಿಂಪ್ಟಮ್ಸ್ ಕಡಿಮೆ ಆಗಲಿ ಅಂತ. ಕೆಲವೊಂದು ಮಹಿಳೆಯರಿಗೆ ಈಗ ಆಪರೇಷನ್ ಮಾಡ್ಕೊಳಕ್ ಆಗೋದೇ ಇಲ್ಲ, ಬಟ್ ಅವರಿಗೆ ಇವೆಲ್ಲ ಲಕ್ಷಣಗಳಿದೆ, ಅವುಗಳನ್ನ ನಾವು ರಿಲೀಫ್ ಅನ್ನ ಕೊಡಬೇಕಾದ್ರೆ ನಾವು ಈ ತರದ ಟ್ರೀಟ್ಮೆಂಟಿಗೆ ಹೋಗ್ತಾ ಇರ್ತೇವೆ.
ಅಂಡ್ ಕೆಲವೊಂದ್ಸಲ ಮಹಿಳೆಯರಿಗೆ ನಾವು ಗರ್ಭಕೋಶ ತೆಗೆಯೋ ಹಾಗಿರೋದಿಲ್ಲ, ಬಟ್ ಅವ್ರಿಗೆ ಲಕ್ಷಣ ಇದೆ, ಫೈಬ್ರಾಯ್ಡ್ ಇದೆ ಅಂತ ಮಹಿಳೆಯರಲ್ಲೂ ಸಹ ನಾವು ಈ ಹಾರ್ಮೋನಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತೇವೆ. ಈಗ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಲ್ಲಿ ನಾನು ಏನ್ ಹೇಳಿದೆ, ಈ GnRH ಎಗಾನಿಸ್ಟ್, ಎಂಟಾಗಾನಿಸ್ಟ್, ಲುಪ್ರಾನ್, ಝೋಲಾಡೆಕ್ಸ್, ಮೆರೀನಾ ಇವೆಲ್ಲ ಏನಿದೆ, ಇವುಗಳಿಗೆ ಅವುಗಳದೇ ಆದಂಥ ಬೆನಿಫಿಟ್ಟು ಇದೆ, ಸೈಡ್ ಇಫೆಕ್ಟ್ ಸಹ ಇರ್ತವೆ. ನೋಡಿ, ಈ ಫೈಬ್ರಾಯ್ಡ್ ಏನಿದೆ ಇದು ಒಂದು ಗಂಟು, ಓಕೆ, ಇದೇನು ಒಂದು ಪಸ್ ತುಂಬಿದಂಥ ಒಂದು ಚೀಲ ಅಥವಾ ಒಂದು ನೀರ್ಗುಳ್ಳೆ ಅಲ್ಲ. ಸೊ ಇದು ಕರಗ್ ಹೋಗೋದಿಲ್ಲ. ಇದರ ಸೈಜನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದೇ ಹೊರತು ಇದು ಆನ್ ಇಟ್ಸ್ ಓನ್ ಇದು ಕರಗಿ ನಾರ್ಮಲ್ ಆಗೋದಿಲ್ಲ. ಓಕೆ, ಸ್ವಲ್ಪ ದೊಡ್ಡದಿತ್ತು ಅಂದರೆ ನಾವು ಸ್ವಲ್ಪ ಚಿಕ್ಕದು ಮಾಡ್ಬೋದು, ಈ ರೀತಿ ಅದನ್ನು ನಾವು ಟ್ರೈ ಮಾಡ್ಬೋದೇ ಹೊರತು ಕಂಪ್ಲೀಟ್ಲಿ ಈ ಮೆಡಿಸಿನ್ಸಿಂದ ಈ ಗಡ್ಡೆಗಳು ಕರಗಿ ಹೋಗೋದಿಲ್ಲ. ಓಕೆ, ಬಟ್ ಆ್ಯಂಡ್ ಆಲ್ಸೋ ಈ ಮೆಡಿಸಿನ್ಸಿಗೆ ಅವುಗಳದೇ ಆದಂಥ ಸೈಡ್ ಇಫೆಕ್ಟ್ ಸಹ ಇರ್ತವೆ. ಸೊ ನಾವು ಅದನ್ನು ಕಂಟಿನ್ಯೂಸ್ಲಿ ನಿಮ್ಗೆ ಹಾಕೋಕ್ಕಾಗೋದಿಲ್ಲ. ಈ GnRH ಎಗಾನಿಸ್ಟ್, ಎಂಟಾಗಾನಿಸ್ಟ್ ಎಲ್ಲ ಒಂದು 6 months ತನಕ ನಿಮ್ಗೆ ಹಾಕ್ಬೋದು. ಅವುಗಳಿಗೆ ಕೆಲವೊಂದು ಪೇಷಂಟ್ಸಲ್ಲಿ ಅವರಿಗೆ ಬೋನ್ ಡೆನ್ಸಿಟಿ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಸೊ ನಿಮಗೆ ಕೊಟ್ಟಾಗ ಮಾತ್ರ ಅದು ನಿಮಗೆ ರಿಲೀಫನ್ನು ಕೊಡ್ಬೋದು. ಒಂದ್ಸಲ ಸ್ಟಾಪ್ ಮಾಡಿದ ಮೇಲೆ ಈ ಮೆಡಿಸಿನ್ಸ್ ಅನ್ನ ಅದು ಮತ್ತೆ ಬೆಳ್ಕೊಳ್ಬಹುದು. ಕೆಲವೊಂದ್ಸಲ ಈ ಔಷಧಿ ಕೊಟ್ಟಾಗ ಪೇಷಂಟ್ಸಿಗೆ ಬಹಳ ಈ ತರ ಹಾಟ್ ಫ್ಲಾಶಸ್ ಬರೋದು, ಅಥವಾ ಬೋನ್ ಡೆನ್ಸಿಟಿ ಕಡಿಮೆ ಆಗೋದು, ಯೋನಿಯಲ್ಲಿ ಡ್ರೈನೆಸ್ ಆಗೋದು, ಬಿಕಾಸ್ ಇವೆಲ್ಲ ಹಾರ್ಮೋನಲ್ ಔಷಧಿಗಳು ಅಲ್ವಾ. ಸೊ ಆದ್ರಿಂದ ಈ ರೀತಿ ಹಾರ್ಮೋನ್ ರಿಲೇಟೆಡ್ ಸಿಂಪ್ಟಮ್ಸ್ ಅವ್ರಿಗೆ ಬರ್ತಾ ಇರಬಹುದು. ನಾವು ನೋಡ್ಕೊಂಡು ಈ ಪೇಷಂಟಿಗೆ ಈ ರೀತಿ ಮೆಡಿಸಿನ್ಸ್ ಅನ್ನ ಹಾಕ್ಬೇಕಾಗತ್ತೆ ಹೊರತು ಜಸ್ಟ್ ಬಿಕಾಸ್ ಈ ಮೆಡಿಸಿನ್ಸ್ ಅವೈಲೇಬಲ್ ಇದಾವೆ ಎಲ್ಲ ಪೇಷಂಟ್ಸಿಗೂ ನಾವು ಈ ಮೆಡಿಸಿನ್ಸ್ ಅನ್ನ ಹಾಕ್ತಾ ಇರೋದಿಲ್ಲ. ಬಟ್ ಎಸ್, ಈ ರೀತಿ ಮೆಡಿಸಿನ್ಸ್ ಸಹ ಇದಾವೆ, ಹಾರ್ಮೋನಲ್ ಮೆಡಿಸಿನ್ಸು, ಈ ಮೆರೀನಾ, IUDs ಎಲ್ಲ. ಆ್ಯಂಡ್ ಇವುಗಳು ಸ್ವಲ್ಪ ನಿಮಗೆ ಸಿಂಪ್ಟಮ್ಸ್ ರಿಲೀಫ್ ಅನ್ನ ಕೊಡಬಹುದು. ಯಾವಾಗ ಮತ್ತೆ ಯಾರಿಗೆ ಕೊಡ್ತಾರೆ ನಾನು ಆಲ್ರೆಡಿ ಹೇಳಿದೆ. ಒಂದು, ನಿಮಗೆ ಸರ್ಜರಿ ಆಗಬೇಕು ಬಟ್ ಸೈಜ್ ಸ್ವಲ್ಪ ಕಡಿಮೆ ಆಗಬೇಕು, ನಿಮಗೆ ನಿಮ್ಮ ಫರ್ಟಿಲಿಟಿ, ನಿಮ್ಗೆ ಇನ್ನೂ ಮಗು ಮಾಡ್ಕೊಳ್ಬೇಕು, ಗರ್ಭಕೋಶ ತೆಕ್ಕೊಳ್ಳೋ ಅಂತ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾವು ಇದನ್ನ ಕೊಡ್ತಾ ಇರ್ತೇವೆ. ಅಥವಾ ಈಗ ಮಹಿಳೆ ಇನ್ನೇನು ಋತುಬಂಧ ಆಗ್ತಾ ಇದ್ದಾಳೆ, ಒಂದು 2-3 ವರ್ಷ ಇದೆ ಅಂದಾಗ ನಾವು ಆ ಟೈಮಲ್ಲಿ ಸಿಂಪ್ಟಮ್ಸ್ ಅನ್ನ ಸ್ವಲ್ಪ ಡಿಲೇ ಮಾಡಕ್ಕೆ ಅದನ್ನ ಕೊಡ್ತಾ ಇರ್ತೀವಿ. ಅಥವಾ ಈ ಫೈಬ್ರಾಯ್ಡಿನ ಸೈಜ್ ಸ್ವಲ್ಪ ಕಡಿಮೆ ಆಗಬೇಕು, ಅಥವಾ ಮಹಿಳೆಗೆ ಬಹಳ ಸಿಂಪ್ಟಮ್ಸ್ ಇದಾವೆ ಅಂಡ್ ಆ ಸಿಂಪ್ಟಮ್ಸ್ ಇಂದ ರಿಲೀಫ್ ಕೊಡಲೇಬೇಕು ಅಂದಾಗ ಈ ಟ್ಯಾಬ್ಲೆಟ್ಸ್ ಅನ್ನ ನಾವು ಹಾಕ್ತಾ ಇರ್ತೀವಿ. ಸೊ ಇದು ಹಾರ್ಮೋನಲ್ ಮೆಥಡ್, ಯಾವುದರಿಂದ ನಾವು ಈ ಗರ್ಭಕೋಶದ ಈ ಗಡ್ಡೆಗಳನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಈಗ ಕೆಲವೊಂದು ಮೆಥಡ್ಸ್ ಇರ್ತವೆ, ಲೈಕ್ MRI ಗೈಡೆಡ್ ಫೋಕಸ್ ಅಲ್ಟ್ರಾಸೌಂಡ್ ಸರ್ಜರಿ ಅಂತ. ಓಕೆ, ಇದರಲ್ಲಿ ನಾವೇನು ಮಾಡ್ತೀವಿ, ಈ MRI ಅನ್ನ ಮುಖಾಂತರ ಎಲ್ಲಿ ಆ ಫೈಬ್ರಾಯ್ಡ್ ಇರುತ್ತೆ ನೋಡಿ, ಆ ಜಾಗದಲ್ಲೇ ನಾವು ಈ ಅಲ್ಟ್ರಾಸೌಂಡ್ ಅನ್ನ ಅದಕ್ಕೆ ಕೊಡ್ತಾ ಇರ್ತೀವಿ. ಸೊ ದ್ಯಾಟ್ ಅದರ ಸೈಜ್ ಅನ್ನ ನಾವು ಕಡಿಮೆ ಮಾಡೋದಾಗ್ಲಿ, ಆ ಫೈಬ್ರಾಯ್ಡ್ ಮೇಲೆ ಅದು ಆಕ್ಟ್ ಮಾಡಕ್ಕೆ ನಾವು ಅದನ್ನ ಕೊಡ್ತಾ ಇರ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ಒಂದು ಕಟ್ಟಾಗ್ಲಿ ಹೊಲಿಗೆ ಆಗಲಿ ಎಲ್ಲ ಇರೋದಿಲ್ಲ. ಸೊ ಇದು ಸ್ವಲ್ಪ ಟೈಮಲ್ಲೇನೆ ಈ ಪ್ರೊಸೀಜರ್ ಮುಗಿದು ಹೋಗುತ್ತೆ, ನೀವು ಹಾಸ್ಪಿಟ್ಲಲ್ಲಿ ಇರಬೇಕು, ಆ ರೀತಿ ಎಲ್ಲ ಇರೋದಿಲ್ಲ. ಸೊ ಆದ್ರಿಂದ ಇದು ನಾನ್ ಇನ್ವೇಸಿವ್, ಎಲ್ಲೂ ನಾವು ಚುಚ್ಚೋದು ಕಟ್ ಮಾಡೋದು ಏನೂ ಇರೋದಿಲ್ಲ. ಸೊ MRI ಬೇಸ್ಡ್ ಫೋಕಸ್ಡ್ ಅಲ್ಟ್ರಾಸೌಂಡ್ ಸರ್ಜರಿ ಅಂತ ಇರುತ್ತೆ, ಅದನ್ನ ನಾವು ಕೆಲವೊಂದು ಪೇಷಂಟ್ಸ್ ಅಲ್ಲಿ ಹೇಳ್ಬಹುದು. ಸೊ ಒಂದು ನಾನು ಹೇಳಿದೆ, ಇದರ ಅಡ್ವಾಂಟೇಜು ಬಹಳ ಪ್ರಿಸೈಸ್ ಇರುತ್ತೆ. ಎಲ್ಲಿದೆ MRI ಮುಖಾಂತರ ನಾವು ಲೋಕಲೈಸ್ ಮಾಡ್ತೀವಿ ಅಂಡ್ ಅದೇ ಏರಿಯಾ ಕೊಡ್ತಾ ಇರ್ತೀವಿ. ಸೊ ಅದು ಬಹಳ ಪ್ರಿಸೈಸ್ ಇರುತ್ತೆ, ಅಕ್ಯುರೇಟ್ ಇರುತ್ತೆ, ನಾನ್ ಇನ್ವೇಸಿವ್ ಇರುತ್ತೆ. ನಿಮ್ಗೆಲ್ಲೂ ನಾವು ಚುಚ್ಚೋದಾಗ್ಲಿ ಕೊಯ್ಯೋದಾಗ್ಲಿ ಆ ರೀತಿ ಏನು ಮಾಡ್ತಾ ಇರೋದಿಲ್ಲ. ಸೊ ನಿಮ್ಗೆ ಇದು ನಾನ್ ಇನ್ವೇಸಿವ್ ಮೆಥಡ್ ಇರುತ್ತೆ. ಸೊ ನೀವು ಬೇಗ ರಿಕವರಿ ಆಗ್ಬೋದು. ಇದರಲ್ಲಿ ಏನು ನಿಮಗೆ ಡ್ಯಾಮೇಜ್ ಆಗುವಂಥದ್ದು ಎಕ್ಸ್ರೇಸ್ ಎಕ್ಸೆಟ್ರಾ ಏನೂ ಇರೋದಿಲ್ಲ. ನಿಮ್ಗೆಲ್ಲೂ ಒಂದು ಮಾರ್ಕ್ಸ್ ಎಕ್ಸೆಟ್ರಾ, ಕಟ್ಟು, ಸ್ಕಾರ್ಸು ಏನೂ ಇರೋದಿಲ್ಲ. ಸೊ ಈ ಥರ ನಿಮಗೆ ಇದು ಅಡ್ವಾಂಟೇಜಸ್ ಅನ್ನ ಕೊಡ್ತಾ ಇರುತ್ತೆ. ಎಲ್ಲ ಸೆಂಟರ್ಸ್ ಅಲ್ಲಿ ಇದು ಅವೈಲೇಬಲ್ ಇರೋದಿಲ್ಲ, ಕೆಲವೊಂದು ಸೆಂಟರ್ಸ್ ಅಲ್ಲಿ ಮಾತ್ರ ಇರ್ತವೆ. ಮತ್ತೆ ಡಾಕ್ಟರ್ಸಿನ ಎಕ್ಸ್ಪರ್ಟೀಸು ಇದಕ್ಕೆ ಬೇಕಾಗತ್ತೆ. ಇದರ ಕಾಸ್ಟು ಸಹ ಅರೌಂಡ್ 1 to 1.5 lakhs ಇರ್ಬೋದು. ಆ್ಯಂಡ್ ಆಲ್ಸೋ ಇದನ್ನ ಕೊಡಬೇಕಾದ್ರೆ ನಾವು ಬೋನಿನ ಹತ್ರದಲ್ಲಿ ಏನಾದರೂ ನಮಗೆ ಈ ಫೈಬ್ರಾಯ್ಡ್ ಕಾಣ್ತಾ ಇತ್ತು ಅಂದಾಗ ನಾವು ಆ ರೀತಿ ಪೇಷಂಟ್ಸಿಗೆಲ್ಲ ಇದನ್ನ ಕೊಡಕ್ಕಾಗ್ತಾ ಇರೋದಿಲ್ಲ. ಸೊ ಇದು ಕೆಲವೊಂದು ಡಿಸ್ಅಡ್ವಾಂಟೇಜ್ ಇರ್ಬೋದು ಈ ಪ್ರೊಸೀಜರ್ ಇಂದು. ಬಟ್ ಎಸ್, ದಿಸ್ ಇಸ್ ಒನ್ ಆಫ್ ದ ನಾನ್ ಇನ್ವೇಸಿವ್ ಪ್ರೊಸೀಜರ್, ಯಾವುದು ನಾವು ಫೈಬ್ರಾಯ್ಡ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾ ಇರ್ತೇವೆ. ಎರಡನೇದು ಯೂಟರೈನ್ ಆರ್ಟರಿ ಎಂಬೋಲೈಸೇಷನ್ ಅಥವಾ ಯೂಟರೈನ್ ಫೈಬ್ರಾಯ್ಡ್ ಎಂಬೋಲೈಸೇಷನ್. ಸೊ ಸಪೋಸ್ ಪೇಷಂಟಿಗೆ ಬಹಳ ಪೇನ್ ಬರ್ತಾ ಇದೆ, ಪ್ರೆಷರ್ ಸಿಂಪ್ಟಮ್ಸ್ ಇದೆ, ಬ್ಲೀಡಿಂಗ್ ಇಂದ ಅವಳಿಗೆ ರಕ್ತಹೀನತೆ ಆಗಿದೆ, ಮಹಿಳೆಗೆ ಗರ್ಭಕೋಶ ತೆಗೆಯುವ ಆಸಕ್ತಿ ಇಲ್ಲ, ಪೇಷಂಟ್ಸಿಗೆ
ಬಹಳ ಬೊಜ್ಜು ಹೆಚ್ಚಿಗೆ ಇದೆ, ಡಯಾಬಿಟಿಸ್ ಇದೆ, BP ಇದೆ, ನಾವು ಸರ್ಜರಿ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಆ್ಯಂಡ್ ಸಪೋಸ್ ಸರ್ಜರಿ ಮಾಡೋಕ್ಕಿಂತ ಮೊದಲು ನಮಗೆ ಅದರ ಸೈಜನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಇಂಥ ಪೇಷಂಟ್ಸಲ್ಲೆಲ್ಲ ನಾವು ಇದನ್ನು ಟ್ರೈ ಮಾಡ್ತಾ ಇರ್ತೇವೆ. ಈ ಯುಟ್ರೈನ್ ಫೈಬ್ರಾಯ್ಡ್ ಎಂಬೋಲೈಸೇಷನ್ ಅಂದರೆ ಏನು? ಈ ರಕ್ತ ಸಪ್ಲೈ ಯಾವುದು, ಈ ಗಂಟಿಗೆ ರಕ್ತ ಸಪ್ಲೈ ಏನು ಮಾಡ್ತಾ ಇರುತ್ತೆ ಅದನ್ನು ಬ್ಲಾಕ್ ಮಾಡ್ತಾ ಇರ್ತೀವಿ ಈ ಪ್ರೊಸೀಜರಲ್ಲಿ. ಸೊ ಅಲ್ಲಿರುವಂಥ ರಕ್ತನಾಳವನ್ನು ಫಸ್ಟ್ ಹುಡುಕಬೇಕಾಗತ್ತೆ. ಸೊ ಅದು ಐದರ್ ನಿಮ್ಮ ತೊಡೆ ಸಂಧಿಯಿಂದ ಇರ್ಬೋದು ಅಥವಾ ನಿಮ್ಮ ಈ ರಿಸ್ಟ್, ನಿಮ್ಮ ಕೈಯಿಂದ ಇರ್ಬೋದು. ನಾವು ಆ ರಕ್ತನಾಳವನ್ನು ಕಂಡುಹಿಡ್ಕೊಂಡು ಅದರಿಂದ ಒಂದು ಸೂಜಿಯನ್ನು ಹಾಕಿ ಅದರಲ್ಲಿ ಕೆಲವೊಂದು ಪಾರ್ಟಿಕಲ್ಸನ್ನು ಹಾಕ್ಕೊಂಡು ಆ ರಕ್ತನಾಳವನ್ನು ಎಲ್ಲಿ ಅದು ಸಪ್ಲೈ ಮಾಡ್ತಾ ಇರುತ್ತೆ ಅದನ್ನು ಬ್ಲಾಕ್ ಮಾಡ್ತೀವಿ. ಸೊ ದ್ಯಾಟ್ ಅದಕ್ಕೆ ರಕ್ತ ಸಪ್ಲೈಯೇ ಇರೋದಿಲ್ಲ ಆ್ಯಂಡ್ ಅದು ಶ್ರಿಂಕ್ ಆಗತ್ತೆ ಅಂತ ಇನ್ ಯುಟ್ರೈನ್ ಆರ್ಟರಿ ಎಂಬೋಲೈಸೇಷನ್. ಸೊ ಇದು ಮಿನಿಮಲಿ ಇನ್ವೇಸಿವ್, ಅಂದ್ರೆ ಸ್ವಲ್ಪ ನಾವು ನೀಡಲ್ ಅನ್ನ ಹಾಕಬೇಕಾಗತ್ತೆ ನಿಮ್ಮ ರಕ್ತನಾಳದ ಮೂಲಕ. ಸೊ ಸ್ವಲ್ಪ ಇನ್ವೇಷನ್ ಇರುತ್ತೆ, ಬಟ್ ಸರ್ಜರಿ ಹಾಗೆ ನಿಮ್ಗೆ ದೊಡ್ಡ ಕಟ್ಸ್ ಎಕ್ಸೆಟ್ರಾ ಏನು ಇರೋದಿಲ್ಲ. ನಿಮ್ಮ ಗರ್ಭಕೋಶವನ್ನ ನಾವು ಪ್ರಿಸರ್ವ್ ಮಾಡ್ತಾ ಇರ್ತೇವೆ, ಅದನ್ನ ತೆಗಿತಾ ಇರೋದಿಲ್ಲ. ಹಿಂಗಾಗ್ಲಿ ಪೇನ್ ಆಗ್ಲಿ ಇವೆಲ್ಲ ಬಹಳ ಕಡಿಮೆ ಇರುತ್ತೆ. ಸರ್ಜರಿಯ ಕಾಂಪ್ಲಿಕೇಶನ್ಸ್ ಇಲ್ಲಿ ಇರೋದಿಲ್ಲ. ಬಹಳ ಬೇಗ ರಿಕವರಿ ಸಹ ಇರುತ್ತೆ, ಯಾಕಂದ್ರೆ ಇಲ್ಲಿ ಏನು ಕಟ್ ಎಕ್ಸೆಟ್ರಾ ಇರೋದಿಲ್ಲ. ಬಟ್ ಎಸ್, ಇದರ ಕಾಸ್ಟ್ ಆಲ್ಸೋ ಸಹ ಅರೌಂಡ್ 1 to 1.5 lakhs ಆಗ್ತಾ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ಸಿಟಿ, ದ ಡಾಕ್ಟರ್ಸ್ ಎಕ್ಸ್ಪರ್ಟೀಸ್, ಎಷ್ಟು ಫೈಬ್ರಾಯ್ಡ್ಸ್ ಇದಾವೆ, ಯುನೋ ಆ್ಯಂಡ್ ಕೋಮಾರ್ಬಿಡಿಟೀಸ್, ಬೇರೆ ಏನು ಪೇಷಂಟ್ಸ್ಗೆ ಪ್ರಾಬ್ಲಮ್ಸ್ ಇದೆ ಇವೆಲ್ಲದರ ಮೇಲೆ ಕಾಸ್ಟ್ ವೇರಿ ಆಗ್ಬೋದು. ಇದು ಒಂದು ಟೆಂಟೇಟಿವ್ ಪ್ರೈಸ್ ನಾನು ಹೇಳಿದೆ ಈ ಪ್ರೊಸೀಜರ್ ಇಂದು. ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಇದು ಸಹ ಒನ್ ಆಫ್ ದ ಮೆಥಡ್ ಯಾವುದರಿಂದ ನಾವು ಈ ರೇಡಿಯೋ ಫ್ರೀಕ್ವೆನ್ಸಿಯ ಮೂಲಕ ಫೈಬ್ರಾಯ್ಡ್ ಅನ್ನ ತೆಗಿತಾ ಇರ್ತೀವಿ. ಇಲ್ಲೂ ಸಹ ಯಾವುದೇ ಕಟ್ ಆಗಲಿ ಅಥವಾ ನಿಮ್ಗೆ ಕೊಯ್ಯೋದಾಗ್ಲಿ ಸ್ಟಿಚಸ್ ಆಗ್ಲಿ ಹಾಕ್ತಾ ಇರೋದಿಲ್ಲ. ಐದರ್ ಲ್ಯಾಪ್ರೋಸ್ಕೋಪಿಕಲಿ ಅಥವಾ ಟ್ರಾನ್ಸ್ ಸರ್ವೈಕಲಿ ನಿಮ್ಮ ಗರ್ಭಕಂಠದ ಮುಖಾಂತರ ನಾವು ಈ ಅಲ್ಟ್ರಾಸೌಂಡ್ ವೇವ್ಸ್ ಮುಖಾಂತರ ಆ ಫೈಬ್ರಾಯ್ಡ್ ಅನ್ನ ಕಡಿಮೆ ಮಾಡಲಿಕ್ಕೆ, ಶ್ರಿಂಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಇದರ ಕಾಸ್ಟ್ ಆಲ್ಸೋ ವೇರಿ ಆಗುತ್ತೆ ಫ್ರಮ್ 50,000 to 1 lakh. ಸೊ ಇವು ಕೆಲವೊಂದು ನಾನ್ ಇನ್ವೇಸಿವ್ ಮೆಥಡ್ಸ್ ಯಾವುದು ನಾವು ಈ ಫೈಬ್ರಾಯ್ಡಿನ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ಬೋದು. ಒಂದು ಹಾರ್ಮೋನ್ಸ್, ನಾನು ಹೇಳಿದೆ ಹಾರ್ಮೋನ್ಸ್ ಅಲ್ಲಿ ಅವೆಲ್ಲ GnRH ಅಗಾನಿಸ್, GnRH ಎಂಟಾಗಾನಿಸ್, ಮೆರೀನಾ, IUD ಏನಿದೆ ಇವುಗಳು ಬರ್ತಾ ಇರ್ತವೆ. ಮೂರನೇದು ಈ ನಾನ್ ಇನ್ವೇಸಿವ್ ಮೆಥಡ್ಸ್, ಅದು ಐದರ್ ಎಂಬೋಲೈಸೇಷನ್ ಇರ್ಬೋದು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಇರ್ಬೋದು ಅಥವಾ MRI ಗೈಡೆಡ್ ಅಲ್ಟ್ರಾಸೌಂಡ್ ವೇವ್ಸಿನ ಮುಖಾಂತರ ಫೈಬ್ರಾಯ್ಡ್ಸ್ ಅನ್ನ ಶ್ರಿಂಕ್ ಮಾಡೋದಿರ್ಬೋದು. ಸೊ ನಿಮಗೆ ಗರ್ಭಕೋಶವನ್ನು ಪ್ರಿಸರ್ವ್ ಮಾಡಬೇಕು ಅಥವಾ ನಿಮಗೆ ಸರ್ಜರಿ ಮಾಡ್ಕೊಳ್ಳೋಕೆ ಮನಸ್ಸಿಲ್ಲ, ಈ ರೀತಿ ಎಲ್ಲ ಇದ್ದಾಗ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡ್ಬೋದು. ನಿಮಗೆ ಸೂಟ್ ಆಗುವಂತಹ, ನಿಮಗೆ ತಕ್ಕಂತಹ, ನಿಮಗೆ ಬೆಸ್ಟ್ ಯಾವುದು ಪ್ರೆಫರೇಬಲ್ ಇರುತ್ತೆ ಆ ಥರದ ಟ್ರೀಟ್ಮೆಂಟನ್ನು ನಿಮಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ. ಇವೆಲ್ಲ ನಾನು ನಿಮಗೆ ಆಪ್ಷನ್ಸನ್ನು ಹೇಳಿದೆ. ಇವೆಲ್ಲವೂ ಎಲ್ಲ ಪೇಷಂಟ್ಸಿಗೂ ಸೂಟ್ ಆಗದೆ ಇರಬಹುದು, ಯಾಕಂದರೆ ನಾನು ಹೇಳಿದೆ ಲಕ್ಷಣಗಳು ಬೇರೆ ಇರ್ತವೆ, ಫೈಬ್ರಾಯ್ಡ್ಸ್ ಎಲ್ಲೆಲ್ಲಿದೆ, ಎಷ್ಟಿದೆ, ಎಷ್ಟು ಸಿಂಪ್ಟಮ್ಸ್ ಇದೆ, ಇವೆಲ್ಲನೂ ಡಿಫರ್ ಆಗ್ತಾ ಇರ್ತವೆ. ಏಜ್ ಬೇರೆ ಇರುತ್ತೆ, ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟವನ್ನು ಅದು ಎಷ್ಟು ವರ್ಸನ್ ಮಾಡಿದೆ ಅದು ಬೇರೆ ಇರುತ್ತೆ. ಸೊ ಇವೆಲ್ಲದರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ. ಬಟ್ ಇವು ನಾನ್ ಸರ್ಜಿಕಲ್ ಮೆಥಡ್, ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಫೈಬ್ರಾಯ್ಡನ್ನು ಟ್ರೀಟ್ ಮಾಡಬೇಕು ಅಂದಾಗ ನಾವು ಈ ರೀತಿಯ ಮೆಥಡ್ಸನ್ನು ಯೂಸ್ ಮಾಡ್ತಾ ಇರ್ತೇವೆ. Thank you so much for watching the video. Please like, share and subscribe the channel. Thank you.